ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನಾಗಿ ಆಯ್ಕೆಯಾದ ನಳಿನ್ ಕುಮಾರ್ ಕಟೀಲು ಅವರು ಕಳೆದ 10 ವರ್ಷಗಳಿಂದ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ, ಟೋಲ್ ಗೇಟ್ ಸಮಸ್ಯೆ, ಪಂಪ್ವೆಲ್ ತೊಕ್ಕೊಟ್ಟು ಮೇಲ್ಸೇತುವೆ ಸಮಸ್ಯೆ, ವಿಮಾನ ನಿಲ್ದಾಣ ಖಾಸಗೀಕರಣ ಇದ್ಯಾವುದರ ಬಗ್ಗೆಯೂ ಕೂಡ ಗಮನ ಹರಿಸಿಲ್ಲ. ಕೇಂದ್ರದ ಯೋಜನೆಗಳನ್ನ ಜಿಲ್ಲೆಯ ಜನರಿಗೆ ಸಮರ್ಪಕವಾಗಿ ಒದಗಿಸುವ ಕೆಲಸವನ್ನ ಕೂಡ ಮಾಡಿಲ್ಲ. ಎಸ್ಇಝೆಡ್ ಕಾಲೋನಿಯ ಜನತೆಯ ಕೂಗು ಈ ಸಂಸದರಿಗೆ ಕೇಳಿಯೂ ಇಲ್ಲ, ಅತ್ತ ಕಡೆ ತಿರುಗಿ ನೋಡಿಯೂ ಕೂಡ ಇಲ್ಲ. ಸಾಮರಸ್ಯ ಬಯಸದ ಸಂಸದನನ್ನ ಜನರು ಆರಿಸಿರೋದು ದುರಾದೃಷ್ಟಕರ ಅಂತ ಮಂಗಳೂರು ಉತ್ತರ ವಿಧಾನಸಭಾ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ರಾಘವೇಂದ್ರ ರಾವ್ ಹೇಳಿದ್ದಾರೆ. ಕುಳಾಯಿ ಹೊನ್ನಕಟ್ಟಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಅವರ ಆಡಳಿತದಲ್ಲಿ ನೀಡಿದ ಭರವಸೆಗಳೆಲ್ಲ ಹುಸಿಯಾಗಿದೆ. ಬಿಎಸ್ಎನ್ಎಲ್ ಸಂಸ್ಥೆ ಇಂದು ನಷ್ಟದ ಹಾದಿಗೆ ಬರಲು ನರೇಂದ್ರ ಮೋದಿ ಅವರೇ ಕಾರಣ. ನೇರ ತೆರಿಗೆ ನಿರೀಕ್ಷೆ ಮಟ್ಟ ಕುಸಿದಿದೆ, ಆರ್ಥಿಕ ಸ್ಥಿತಿಯೂ ಕುಸಿದಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಲೋಕಸಭಾ ಅಭ್ಯರ್ಥಿಯಾಗಿ ಯುವ ನಾಯಕ ಮಿಥುನ್ ರೈ ಅವರನ್ನ ಹೈಕಮಾಂಡ್ ಆರಿಸಿದೆ. ಅವರ ಮೂಲಕ ಜಿಲ್ಲೆಗೆ ಇನ್ನಷ್ಟು ಯೋಜನೆಗಳು, ಉತ್ತಮ ಆಡಳಿತ ನೀಡಲು ಅವರನ್ನ ಗೆಲ್ಲಿಸಬೇಕಾಗಿದೆ. ನಳಿನ್ ಕುಮಾರ್ ಕಟೀಲು ಮೂಲತಃ ಕಟೀಲಿನವರಲ್ಲ, ಅವರ ವಿದ್ಯಾಭ್ಯಾಸವೂ ಅಲ್ಲಿ ನಡೆದಿಲ್ಲ. ಮತ ಯಾಚಿಸುವ ಉದ್ದೇಶದಿಂದ ಕಟೀಲು ಎಂಬ ಹೆಸರನ್ನ ಸೇರಿಸಿದ್ದಾರೆ. ಇನ್ನು ಮುಂದೆ ಅವರ ಹೆಸರನ್ನ ನಳಿನ್ ಕುಮಾರ್ ಪಂಪ್ವೆಲ್ ಅಂತ ಇಡಬೇಕು ಅಂತ ಹೇಳಿದ್ರು. ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ ಶೆಟ್ಟಿ ಇದೇ ಸಂದರ್ಭ ಮಾತನಾಡಿ, ಕಾಂಗ್ರೆಸ್ ಜನಪ್ರಿಯ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಮೋದಿ ಅವರು ಇದುವರೆಗೂ ಬಿಡುಗಡೆ ಮಾಡಿದ ಪ್ರಣಾಳಿಕೆಯಲ್ಲಿ ಎಷ್ಟರ ಮಟ್ಟಿಗೆ ತೀರಿಸಿದ್ದಾರೆ. ಬಿಜೆಪಿ ಪಕ್ಷವು ಭಾವನಾತ್ಮಕವಾಗಿ ಮತವನ್ನ ಸೆಳೆಯುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. ಧಾರ್ಮಿಕ ವಿಷಯಗಳನ್ನು, ಧರ್ಮಗಳ ಬಗ್ಗೆ ಬಿರುಕನ್ನು ಉಂಟು ಮಾಡುವಂತ ಕೆಲಸವನ್ನು ಕಳೆದ 10 ವರ್ಷದಿಂದ ನಳಿನ್ ಕುಮಾರ್ ಮಾಡಿದ್ದಾರೆ ಹೊರತು ಬೇರೆ ಜನರಿಗೆ ಬೇಕಾದಂತಹ ಏನು ಕೇಂದ್ರ ಸರ್ಕಾರದ ಸೌಲಭ್ಯಗಳು ಏನು ಜನರಿಗೆ ದೊರಕುತ್ತದೆ, ಇದನ್ನು ಒಂದು ಪೈಸೆಗೆ ಕೂಡ ಯಾವುದನ್ನು ಮಾಡದೆ ಅತ್ಯಂತ ನಿಷ್ಕ್ರಿಯ ಸಂಸದರನ್ನು ನಾವು ಪಡೆದುಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. 16,000 ಕೋಟಿ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವ್ರು ತಂದಿದ್ದೇನೆ ಅಂತ ಹೇಳಿ ನಾನು ಕೇಳೋದು ಇಷ್ಟೇ. ದಕ್ಷಿಣ ಕನ್ನಡ ಜಿಲ್ಲೆ ಬಿಡಿ, ಮಂಗಳೂರು ಉತ್ತರ ವಲಯದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ರೂಪಾಯಿ ನೀವು ಎಲ್ಲಿಗಾದರೂ ಕೊಟ್ಟಿದ್ದಿದ್ರೆ ದಯವಿಟ್ಟು ತಾವು ಅದನ್ನು ತಿಳಿಸಬೇಕು. ಯಾವುದೇ 1 ರೂಪಾಯಿ ಕೆಲಸವನ್ನು ಮಾಡದೆ ಸುಮ್ಮನೆ ಪೇಪರಲ್ಲಿ 16,000 ಕೋಟಿ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಪುತ್ತೂರು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡುತ್ತಾ ಕೊನೆಗೆ ಕೈ ಮುಗಿದು ನನಗೆ 100% ಕೆಲಸ ಮಾಡಲಿಕ್ಕೆ ಆಗಲಿಲ್ಲ.